Okay. Let us go to a second example here. Evaluate, find the value of L of e power kt, the exponential function. L of e power kt, where k is a constant. Okay. So you are moving on to the second problem. I had to take a break from the first video. After discussing L of constant, that is L of constant is constant by S, L of k is k by S, L of 100 is 100 by S, L of 5 is 5 by S, right? Now we are moving on to the second example. Evaluate L of e power kt. Every time you have to ask a question to yourself. What is L of f of t? L of f of t is integral 0 to infinity e power minus st into f of t dt. So every time you evaluate a Laplace transform, you write this definition, you just read it, you spell it and you write it. Okay. L of f of t ಪ್ರತಿ ಸಲ ನೀವು ರಿಪೀಟ್ ಮಾಡಬೇಕಿದೆ so that you will remember it. Okay. Integral 0 to infinity e power minus st f of t dt. Here in this problem your f of t is equal to e power kt, right? F of t is e power kt. So what is L of e power kt is the question. It is integral 0 to infinity e power minus st into f of t. F of t ಅಂದರೆ e power kt dt. ಇದು ಇಂಡೆಕ್ಸ್ ಲಾ ಯೂಸ್ ಮಾಡಿ. a power m into a power n is a power m plus n. Okay. So this is going to be integral 0 to infinity e power. ಇದನ್ನು ಆ್ಯಡ್ ಮಾಡಿ ಬರೆಯುವಾಗ ಲೆಟ್ ಮಿ ಟೇಕ್ ಮೈನಸ್ ಸೈನ್ ಔಟ್ಸೈಡ್, ಮೈನಸ್ ಎಸ್ ಮೈನಸ್ ಕೆ ಟಿ ಅಂತ ಬರೀತೀನಿ. ಇಲ್ಲಿ ನೋಡಿ, ಇದು ಮೈನಸ್ ಎಸ್ ಟಿ, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಕೆ ಟಿ, ಕರೆಕ್ಟ್ ಅಲ್ಲ? ಕೆ. ಈಗ ಇದನ್ನು ಇಂಟಗ್ರೇಟ್ ಮಾಡಬೇಕು ನೀವು. ವೈಲ್ ಇಂಟಗ್ರೇಟಿಂಗ್ ದಿಸ್ ವಿತ್ ರೆಸ್ಪೆಕ್ಟ್ ಟು ದ ವೇರಿಯಬಲ್ ಟಿ, ದಿಸ್ ರಿಮೇನ್ಸ್ ಆಸ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟಿಂದ ಡಿವೈಡ್ ಮಾಡಬೇಕಲ್ಲ. ವಾಟ್ ಈಸ್ ಇಂಟಗ್ರಲ್ ಇ ಪವರ್ ಎಕ್ಸ್ ಡಿ ಎಕ್ಸ್, ಎ ಎಕ್ಸ್ ಡಿ ಎಕ್ಸ್? Integral e power ax dx is e power ax divided by a plus constant. So ಇಲ್ಲಿ a ಅಂದರೆ ಅಂತ this much. So it is e power s minus k into t by the constant here is minus s minus k limit 0 to infinity. ಇದು ಕಾನ್ಸ್ಟೆಂಟ್ ಅಲ್ಲ, ಟೇಕ್ ಇಟ್ ಔಟ್ಸೈಡ್ ದ ಲಿಮಿಟ್ ಇಂದ ಹೊರಗೆ ತೆಗೀರಿ. ಇಲ್ಲಿ ಮಾತ್ರ ಲಿಮಿಟ್ ಹಾಕಿ. ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0, ಇ ಪವರ್ 0 ಅಂದರೆ 1 ಆಯಿತು, ರೈಟ್? ಇಷ್ಟೇ ನೋಡಿ, ಸಿಂಪಲ್. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಬೈ ಎಸ್ ಮೈನಸ್ ಕೆ. ಸೊ ವಾಟ್ ಯು ಹ್ಯಾವ್ ಶೋನ್ ಇನ್ ದ ಸೆಕೆಂಡ್ ಪ್ರಾಬ್ಲಮ್? ಯು ಹ್ಯಾವ್ ಶೋನ್ ಇನ್ ದ ಸೆಕೆಂಡ್ ಪ್ರಾಬ್ಲಮ್ ದಟ್ ಎಲ್ ಆಫ್ ಇ ಪವರ್ ಕೆ ಟಿ ಅಂದರೆ 1 ಬೈ ಎಸ್ ಮೈನಸ್ ಕೆ. ಸಿ, ದಿಸ್ ಇಸ್ ವಾಟ್ ಐ ಹ್ಯಾವ್ ಬಿನ್ ಟೆಲಿಂಗ್. ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎನಿ ಫಂಕ್ಷನ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಎಸ್. ಅದು ಇದು ಕಾನ್ಸ್ಟೆಂಟ್ ಆಯಿತು, ಇದು ಎಸ್, ಇಟ್ ಈಸ್ ಎ ಫಂಕ್ಷನ್ ಆಫ್ ಎಸ್. ಅದು ರೈಟ್. ಇದು ಎಫ್ ಆಫ್ ಟಿ ಆದರೆ ಯು ಕ್ಯಾನ್ ರೈಟ್ ಎಲ್ ಆಫ್ ಎಫ್ ಆಫ್ ಟಿ ಈಸ್ ಎ ಫಂಕ್ಷನ್ ಆಫ್ ಎಸ್. ಇದೊಂದು ನೊಟೇಷನ್ ಮಾಡುವ ಅದನ್ನು, ಆಯಿತಾ? ಎಲ್ ಆಫ್ ಎಫ್ ಆಫ್ ಟಿ ಈಸ್ ಎ ಫಂಕ್ಷನ್ ಆಫ್ ಎಸ್. ವಾಟ್ ಈಸ್ ಎಲ್ ಆಫ್ ಇ ಪವರ್ ಕೆ ಟಿ? 1 ಬೈ ಎಸ್ ಮೈನಸ್ ಕೆ. ವಾಟ್ ಈಸ್ ಎಲ್ ಆಫ್ ಇ ಪವರ್ 2 ಟಿ ತಗೊಳ್ಳಿ, ಟ್ವೈಸ್ ಟಿ. ಕೆ ವ್ಯಾಲ್ಯೂಸ್ 2, 1 ಬೈ ಎಸ್ ಮೈನಸ್ 2. ಸರಿಯಾ? ವಾಟ್ ಈಸ್ ಎಲ್ ಆಫ್, ಯು ಟೇಕ್ ಇ ಪವರ್ 2 ಬೈ 3 ಟಿ, 2 ಬೈ 3 ಟಿ ಹೀಗೆ ತಗೊಳ್ಳೋದು. ಕೆ ವ್ಯಾಲ್ಯೂ 2 ಬೈ 3 ಉಂಟು. ಸೊ 1 ಬೈ ಎಸ್ ಮೈನಸ್ ಕೆ ಅಂದರೆ 2 ಬೈ 3 ಇಷ್ಟು. ವಾಟ್ ಈಸ್ ಎಲ್ ಆಫ್ ಇ ಪವರ್ ಮೈನಸ್ ಕೆ ಟಿ? ಕೆ ಇರುವಲ್ಲಿ ಮೈನಸ್ ಕೆ ತಗೊಳ್ಳುವ. ಕೆ ಇರುವಲ್ಲಿ ಮೈನಸ್ ಕೆ ಕೊಟ್ಟರೆ ಇಸ್ ಗೋಯಿಂಗ್ ಬಿ ಪ್ಲಸ್. ಇಟ್ ಇಸ್ 1 ಬೈ ಎಸ್ ಪ್ಲಸ್ ಕೆ ಆಯಿತು. ಕೆ ಅಂದರೆ ಮೈನಸ್ ಕೆ ಇರುವಲ್ಲಿ ಮೈನಸ್ ಕೆ ಇಂಟು ಮೈನಸ್ ಪ್ಲಸ್. ಸೊ ಇ ಪವರ್ ಕೆ ಟಿ ಇದ್ದರೆ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ 1 ಬೈ ಎಸ್ ಮೈನಸ್ ಕೆ. ಇ ಪವರ್ ಮೈನಸ್ ಕೆ ಟಿ ಇದ್ದರೆ 1 ಬೈ ಎಸ್ ಪ್ಲಸ್ ಕೆ. ಇಸ್ ಫೈನ್, ಎಸ್ ಪ್ಲಸ್ ಕೆ. ಫಾರ್ ಎಕ್ಸಾಂಪಲ್ ಯು ವಾಂಟ್ ಎಲ್ ಆಫ್ ಇ ಪವರ್ ಮೈನಸ್ 3 ಟಿ. ಇಲ್ಲಿ ಮೈನಸ್ 3 ಉಂಟು ನೋಡಿ, ಲೈಕ್ ಮೈನಸ್ ಕೆ. ಇಟ್ ಈಸ್ 1 ಬೈ ಎಸ್ ಪ್ಲಸ್ 3, ರೈಟ್? ಎಲ್ ಆಫ್ ಇ ಪವರ್ 3 ಟಿ ಇದ್ದರೆ ಇದು 1 ಬೈ ಎಸ್ ಮೈನಸ್ ಕೆ. ಕೆ ಅಂದರೆ 3. ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಆಗುತ್ತೆ. ಸೊ ಯು ಆರ್ ಸ್ಟಡಿಂಗ್ ದ ಸೆಕೆಂಡ್ ಎಕ್ಸಾಂಪಲ್
First one is L of constant. L of constant is constant by S. L of 100 is 100 by S. L of constant is constant by S. Second one is L of e power kt. It is 1 by S minus k. What is L of e power minus kt? ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಬರಬೇಕು. 1 by S plus k. This much you study now, isn't it? ಇಲ್ಲಿ ತನಕ ಸ್ಟಡಿ ಮಾಡಿದ್ರಿ. We will proceed for another 2 examples at least today in the first session. I will just take 2 more cases for the first session. You try to understand the topic in a very sequential manner, in a definite order, right? And try to be very, very thorough with the topic. The third one I would like to take here is evaluate L of t ತಗೊಳ್ತೀನಿ. T is a variable, function of t. ಇಲ್ಲಿ f of t is equal to t ಆಯಿತು. What is L of f of t? You want to find this. Find L of f of t. By definition, it is integral 0 to infinity e power minus st into f of t dt. The definition. Okay. f of t ಅಂದರೆ t ಇಲ್ಲಿ. We put f of t is equal to t. 0 to infinity e power minus st into f of t. In this problem it is t dt. ಇಲ್ಲಿ product of 2 function ಬಂತು. Integration by parts you have to use. Do you remember integration by parts? Integral a b dx ಇದ್ರೆ first into integral of second, first into integral of second minus integral of derivative first, integral of second. Rule of integration by parts. First into integral second minus integral of derivative first, integral of second dx. Illi which one you would like to take first and second? These are t is first, other one is second. ಈಗ ಇಂಟಗ್ರೇಷನ್ ಬೈ ಪಾರ್ಟ್ಸಲ್ಲಿ ಇದನ್ನು ಇಂಟಗ್ರೇಟ್ ಮಾಡುವಲ್ಲ. ಫಸ್ಟ್ ಇಂಟು ಇಂಟಗ್ರಲ್ ಸೆಕೆಂಡ್ ಅಂದರೆ ಇದರ ಇಂಟಗ್ರಲ್ ವ್ಯಾಲ್ಯೂ ಇಟ್ ಈಸ್ ಇ ಪವರ್ ಮೈನಸ್ ಎಸ್ ಟಿ. ಇ ಪವರ್ minus st by minus s. Variable is t. Variable is t. So limits 0 to infinity. First into integral second ಆಯಿತು minus derivative first ಅಂದರೆ ಇಲ್ಲಿ 1 ಆಯಿತು. ಇಂಟಗ್ರಲ್ ಸೆಕೆಂಡ್ ಅಂದರೆ ಇದರ ಇಂಟಗ್ರಲ್ ವ್ಯಾಲ್ಯೂ ಇ ಪವರ್ ಮೈನಸ್ ಎಸ್ ಟಿದು ಇಂಟಗ್ರಲ್ ವ್ಯಾಲ್ಯೂ ಅಂದರೆ ಇಷ್ಟು ಇಂಟು ಡಿ ಟಿ. ಈಗ ಇಲ್ಲಿ ಲಿಮಿಟ್ ಹಾಕುವ. ಅಪ್ಪರ್ ಲಿಮಿಟ್ ಇನ್ಫಿನಿಟಿ ಹಾಕಿದರೆ ಇದು 0 ಆಯಿತು. ಇ ಪವರ್ ಮೈನಸ್ ಇನ್ಫಿನಿಟಿ 0. ಲೋಯರ್ ಲಿಮಿಟ್ ಟಿ ಈಕ್ವಲ್ ಟು 0 ಹಾಕಿ. ಟಿ ಈಕ್ವಲ್ ಟು 0 ಹಾಕಿದರೆ 0 ಆಯಿತು. ಇಟ್ ಈಸ್ 0. ಇದು ಟೋಟಲ್ ಲಿಮಿಟ್ ವ್ಯಾಲ್ಯೂ 0 ಆಯಿತು. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 1 by s ಕಾನ್ಸ್ಟೆಂಟ್. ಯಾಕಂದರೆ ವೇರಿಯಬಲ್ ಆಫ್ ಇಂಟಗ್ರೇಷನ್ ಇಸ್ ಟಿ. ವೇರಿಯಬಲ್ ಆಫ್ ಇಂಟಗ್ರೇಷನ್ ಇಸ್ ಟಿ. ನೆಕ್ಸ್ಟ್ ವಾಟ್ ಈಸ್ ಲೆಫ್ಟ್ ಔಟ್? ಇಂಟಗ್ರಲ್ 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಸ್ ಟಿ ಡಿ ಟಿ ಉಳಿತು. ಇದನ್ನು ಇಂಟಗ್ರೇಟ್ ಮಾಡಿ ಲಿಮಿಟ್ ಹಾಕಿದರೆ ನಿಮ್ಮ ಕೆಲಸ ಮುಗೀತು. ಇಟ್ ಈಸ್ ಇ ಪವರ್ ಮೈನಸ್ ಎಸ್ ಟಿ ಬೈ ಮೈನಸ್ ಎಸ್. ವೇರಿಯಬಲ್ ಆಫ್ ಇಂಟಗ್ರೇಷನ್ ಟಿ, ಎಸ್ ಇಸ್ ಕಾನ್ಸ್ಟೆಂಟ್. 0 ಟು ಇನ್ಫಿನಿಟಿ ಲಿಮಿಟ್. ಅಗೇನ್ ಅಪ್ಪರ್ ಲಿಮಿಟ್ ಕೊಡುವಾಗ ಇ ಪವರ್ ಮೈನಸ್ ಇನ್ಫಿನಿಟಿ ಆಯಿತು, 0 ಆಯಿತು. ಓಕೆ, ಇಲ್ಲಿ ನೋಡಿ ಇದು 1 by s ಇಂಟು 1 by s ಮೈನಸ್ 1 by s ಸ್ಕ್ವೇರ್. ಇದು ಕಾನ್ಸ್ಟೆಂಟ್. ಅಪ್ಪರ್ ಲಿಮಿಟ್ ಇ ಪವರ್ ಮೈನಸ್ ಇನ್ಫಿನಿಟಿ 0. ಇ ಪವರ್ 0 ಈಸ್ 1. ಮೈನಸ್ ಇಂಟು ಮೈನಸ್ ಪ್ಲಸ್ 1 by s ಸ್ಕ್ವೇರ್ ಆಯಿತು. ವಾಟ್ ಈಸ್ ದಿಸ್ 1 by s ಸ್ಕ್ವೇರ್? ವಾಟ್ ಈಸ್ ದಿಸ್ ಫಂಕ್ಷನ್ ಆಫ್ s? ಇಟ್ ಈಸ್ ನಥಿಂಗ್ ಬಟ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ. That is L of t is equal to 1 by s square. L of t equal to 1 by s square. Fine? You understand? L of t is equal to 1 by s square. L of t is equal to 1 by s square. Have a quick recap. What is L of k? L of k is k by s. What is L of e power kt? It is 1 by s minus k. What is L of e power minus kt? It is 1 by s plus k. What is L of t? The latest one. L of t is 1 by s square. So this much you have studied under Laplace transforms. Just by using the definition of Laplace transform, that is L of f of t equal to
integral 0 to infinity e power minus st into f of t dt. ಈ ಡೆಫಿನೇಷನ್ ಯೂಸ್ ಮಾಡಿ ಯು ಹ್ಯಾವ್ ಇವ್ಯಾಲ್ಯೂಟೆಡ್ ಎಲ್ ಆಫ್ ಕಾನ್ಸ್ಟೆಂಟ್, ಎಲ್ ಆಫ್ ಇ ಪವರ್ ಕೆ ಟಿ, ಎಲ್ ಆಫ್ ಇ ಪವರ್ ಮೈನಸ್ ಕೆ ಟಿ, ಎಲ್ ಆಫ್ ಟಿ. ಓಕೆ, we will conclude our today's small session by adding one more question here. Just one more question. Okay. It is with regard to the fourth one, probably alla. Fourth one. The standard most repeated university question though. Most repeated university question, important question. Okay. Evaluate L of t power n where n is greater than 0. L of t power n. In the previous example, you have evaluated L of t. L of t ಅಂದರೆ 1 by s square. ಇದು t power 1 ಉಂಟಲ್ಲ, L of t ಅಂದರೆ t power 1. ಆಮೇಲೆ t ಸ್ಕ್ವೇರ್ ತಗೊಳ್ಬೋದು, t ಕ್ಯೂಬ್ ತಗೊಳ್ಬೋದು. ಆಫ್ಟರ್ L of t you can go for t ಸ್ಕ್ವೇರ್, t ಕ್ಯೂಬ್, t power 4 ಎಕ್ಸೆಟ್ರಾ ಎಕ್ಸೆಟ್ರಾ. ಜನರಲ್ ಆಗಿ t power n ತಗೊಳ್ಬೋದಲ್ಲ. ಇಫ್ ಯು ಆನ್ಸರ್ L of t power n, ಆಗ ಎನ್ಗೆ ವ್ಯಾಲ್ಯೂಸ್ ಕೊಡುವಾಗ ವೆನ್ ಯು ಅಸೈನ್ ವ್ಯಾಲ್ಯೂ ಫಾರ್ ಎನ್ ಯು ವಿಲ್ ಗೆಟ್ ಆಲ್ ದ ಪರ್ಟಿಕ್ಯುಲರ್ ಕೇಸಸ್. L of t power n is a general case. So till here you have to study today in this session. Okay. So what is f of t here? F of t is t power n. Okay, t power n. Fine. What is L of f of t? L of t power n. It is integral 0 to infinity e power minus st into f of t. f of t ಅಂದರೆ ಏನಿದು? t power n dt. ಸರಿಯಲ್ಲ? ಸೊ ಇಲ್ಲಿ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಬೇಕಾಗುತ್ತೆ. ಇದು ಫಸ್ಟ್, ಇದು ಸೆಕೆಂಡ್ ಕೊಟ್ಟರೆ ಪ್ಲೀಸ್ ಮೇಕ್ ಯೂಸ್ ಆಫ್ ಇಂಟಗ್ರೇಷನ್ ಬೈ ಪಾರ್ಟ್ಸ್. ಕೇರ್ಫುಲ್ಲಾಗಿ ನೋಡಿ. ಇದು ಫಸ್ಟ್ ಇಂಟು ಅಂದರೆ ಟಿ ಪವರ್ ಎನ್ ಇಂಟು ಇಂಟಗ್ರಲ್ ಆಫ್ ಸೆಕೆಂಡ್ ಇ ಪವರ್ ಮೈನಸ್ ಎಸ್ ಟಿ. ಇದು ಇಂಟಗ್ರಲ್ ವ್ಯಾಲ್ಯೂ. ಇಟ್ ಈಸ್ ಇ ಪವರ್ ಮೈನಸ್ ಎಸ್ ಟಿ ಬೈ ಮೈನಸ್ ಎಸ್. ಇ ಪವರ್ ಎ ಎಕ್ಸ್ ಇದು ಇಂಟಗ್ರಲ್ ವ್ಯಾಲ್ಯೂ ಎಷ್ಟು? ಇ ಪವರ್ ಎ ಎಕ್ಸ್ ಬೈ ಎ ಎಕ್ಸ್ ಬೈ ಎ. ಇಲ್ಲಿ ಎ ಅಂದರೆ ಮೈನಸ್ ಎಸ್. ಲಿಮಿಟ್ ಈ ಟಿಗೆ ಕೂಡ ಲಿಮಿಟ್ ಕೊಡಬೇಕು ನೀವು. ಟಿಗೆ ಕೂಡ ಲಿಮಿಟ್ ಹಾಕಬೇಕು, 0 to ಇನ್ಫಿನಿಟಿ. ಮೈನಸ್ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲ, ಡಿರೈವೇಟಿವ್ ಆಫ್ ದಿ ಫಸ್ಟ್ ಬೇಕು. ಎನ್ ಇಂಟು ಟಿ ಪವರ್ ಎನ್ ಮೈನಸ್ 1 ಆಯಿತು, ಡಿರೈವೇಟಿವ್ ಆಫ್ ದ ಫಸ್ಟ್. ಇಂಟಗ್ರಲ್ ಆಫ್ ದ ಸೆಕೆಂಡ್ ಬೇಕು, ದಟ್ ಈಸ್ ಇ ಪವರ್ ಮೈನಸ್ ಎಸ್ ಟಿ ಬೈ ಮೈನಸ್ ಎಸ್ ಇಂಟು ಡಿ ಟಿ. ಇಷ್ಟಾಯಿತು. ಈ ಲಿಮಿಟ್ ಹೆಚ್ಚಾಗಿ 0 ಬರುತ್ತೆ. ಅಪ್ಪರ್ ಲಿಮಿಟ್ ಇನ್ಫಿನಿಟಿ ಕೊಡುವಾಗ ಇ ಪವರ್ ಮೈನಸ್ ಇನ್ಫಿನಿಟಿ 0 ಆಯಿತು. ಲೋಯರ್ ಲಿಮಿಟ್ 0 ಹಾಕುವಾಗ ಟಿಗೆ 0 ಹಾಕಿ ನೀವು. ಟಿಗೆ 0 ಹಾಕಿದರೆ ಎಂಟೈರ್ ಟರ್ಮ್ 0 ಆಯಿತು. ಸೊ ಫಸ್ಟ್ ಲಿಮಿಟ್ ಈಸ್ 0. ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ ಎನ್ ಇಸ್ ಕಾನ್ಸ್ಟೆಂಟ್, ಎಸ್ ಇಸ್ ಕಾನ್ಸ್ಟೆಂಟ್. ಎನ್ ಇಸ್ ಎ ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್. ಎಸ್ ಇಸ್ ಎ ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್. ಬಿಕಾಸ್ ವೇರಿಯಬಲ್ ಇಸ್ ಟಿ. ಟಿ ಇಸ್ ಅ ವೇರಿಯಬಲ್. ಸೊ ಎನ್ ಮತ್ತು ಎಸ್ಗೆ ದರ್ ಇಸ್ ನೋ ರೋಲ್ ಇನ್ಸೈಡ್. ಟೇಕ್ ಇಟ್ ಔಟ್. ಸೊ ಇಟ್ ಈಸ್ ಇಂಟಗ್ರಲ್ 0 to infinity, right? E power minus st into t power n minus 1 dt. Can you tell me what is this integral value? What is this integral value? It is, this integral is same as this integral which is for L of t power n, except that t power n is replaced by t power n minus 1. Okay, t power n ಇರುವಲ್ಲಿ t power n minus 1 ಉಂಟು. ಹಾಗಾಗಿ ಇದು ಏನಾಯಿತು? It is going to be L of t power n minus 1 is actually. It is going to be L of n by s into, it is a Laplace transform of this one. If you want to put a reverse question, what is L of this? L of this is integral 0 to infinity e power minus st into t power n minus 1 dt. Right? Fine. ಒಂದು ಸಲ ಇಂಟಿಗ್ರೇಟ್ ಮಾಡುವಾಗ ಒಂದು n by s ಬಂತು. ಪವರ್ ಎನ್ ಇರುವಾಗ ಎನ್ ಬೈ ಎಸ್ ಇಸ್ ಟೇಕನ್ ಔಟ್. ಅಗೈನ್ ಯು ಹ್ಯಾವ್ ಟು ಮೂವ್ ವಿತ್ ಇಂಟಗ್ರೇಷನ್ ಬೈ ಪಾರ್ಟ್ಸ್, ರೈಟ್? ಎಲ್ ಆಫ್ ಟಿ ಪವರ್ ಎನ್ ಮೈನಸ್ 1 ಬರೆದ್ರೆ ಇ ಪವರ್ ಮೈನಸ್ ಎಸ್ ಟಿ ಇಂಟು ಟಿ ಪವರ್ ಎನ್ ಮೈನಸ್ 1 ಅಂದರೆ ಇಂಟಗ್ರೇಷನ್ ಬೈ ಪಾರ್ಟ್ಸಲ್ಲಿ ಹೋಗಬೇಕು. ಟಿ ಪವರ್ ಎನ್ ಇರುವಾಗ ಯು ಗಾಟ್ ಎನ್ ಬೈ ಎಸ್. ಎನ್ ಮೈನಸ್ 1 ಇರುವಾಗ ಯು ವಿಲ್ ಗೆಟ್ ಎನ್ ಮೈನಸ್ 1 ಬೈ ಎಸ್ ಇನ್ ದ ನೆಕ್ಸ್ಟ್ ಸ್ಟೆಪ್. ಈ ಸೆಕೆಂಡ್ ಸ್ಟೆಪ್ ಇದು ಸಿನ್ಸ್ ಎನ್ ಇಸ್ ಎ ಜನರಲ್ ವ್ಯಾಲ್ಯೂ, you are generalizing the result. You are looking at the first step, then writing the second, third, etc. and generalizing.
ಎಲ್ ಆಫ್ ಟಿ ಪವರ್ ಎನ್ ಮೈನಸ್ ಒನ್ನಿಗೆ ಇದೇ ರೀತಿ ನೀವು ವರ್ಕ್ ಮಾಡ್ತಾ ಬಂದರೆ ವಿಲ್ ಗೆಟ್ ಎನ್ ಮೈನಸ್ ಒನ್ ಬೈ ಎಸ್ ಬರುತ್ತೆ. ಎನ್ ಮೈನಸ್ ಒನ್ ಬೈ ಎಸ್ ಇಂಟು ನೋಡಿ ಎನ್ ಇರುವಲ್ಲಿಂದ ಎನ್ ಮೈನಸ್ ಒನ್ನಿಗೆ ಬಂತು. ಎನ್ ಮೈನಸ್ ಒನ್ನಿಂದ ನೆಕ್ಸ್ಟ್ ವ್ಯಾಲ್ಯೂ ಚಿಕ್ಕ ವ್ಯಾಲ್ಯೂ ಎಷ್ಟು ಎನ್ ಮೈನಸ್ ಟು. ಓಕೆ, ಫಸ್ಟ್ ಸ್ಟೆಪ್ಪಲ್ಲಿ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡಿದ್ದೇವೆ. ಸೆಕೆಂಡ್ ಸ್ಟೆಪ್ಪಲ್ಲಿ ವಿ ಆರ್ ನಾಟ್ ರಿಪೀಟಿಂಗ್ ದ ಸೇಮ್ ಪ್ರೊಸೀಜರ್, ಬಟ್ ವಿ ಆರ್ ಏಬಲ್ ಟು ಗ್ರಾಸ್ಪ್ ದ್ಯಾಟ್ ಇಟ್ಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎನ್ ಮೈನಸ್ ಒನ್ ಬೈ ಎಸ್ ಇಂಟು ಎಲ್ ಆಫ್ ಟಿ ಪವರ್ ಎನ್ ಮೈನಸ್ ಟು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರ್ತದೆ ನೀವು ಹೇಳಿ ನೋಡ. ಇದು ಎನ್ ಬೈ ಎಸ್ ಆಯಿತು, ಇದು ಎನ್ ಮೈನಸ್ ಒನ್ ಬೈ ಎಸ್ ಆಯಿತು. ಇದಕ್ಕಿಂತ ಒಂದು ಕಡಿಮೆ ಮಾಡಿ, ಎನ್ ಮೈನಸ್ ಟು ಡಿವೈಡೆಡ್ ಬೈ ಎಸ್. ಆಗ ಇದು ಎಲ್ ಆಫ್ ಹೌ ಮಚ್ ಟಿ ಪವರ್ ಎನ್ ಮೈನಸ್ ತ್ರೀ. ಓಕೆ, ಈ ಥರ ಪ್ರೊಸೀಡ್ ಮಾಡ್ತಾ ಬಂದರೆ ನೀವು ಲಾಸ್ಟ್ ಸ್ಟೆಪ್ಗೆ ಬರ್ತೀರಾ, ಎಕ್ಸೆಟ್ರಾ ಎಕ್ಸೆಟ್ರಾ. ಯಾಕಂದರೆ ಎನ್ ಈಸ್ ಎ ನ್ಯಾಚುರಲ್ ನಂಬರ್, ಎನ್ ಈಸ್ ಎ ಪಾಸಿಟಿವ್ ಇಂಟೀಜರ್, ರೈಟ್? ಎನ್ ಈಸ್ ಗ್ರೇಟರ್ ದನ್ 0. ನೀವು ವೆನ್ ಯು ರೀಚ್ 1 ಯು ಹ್ಯಾವ್ ಟು ಸ್ಟಾಪ್ ಅಲ್ಲ. ಓಕೆ, ಇದು ಎನ್ ಬೈ ಎಸ್ ಇಂಟು ಎನ್ ಮೈನಸ್ ಒನ್ ಬೈ ಎಸ್, ಎನ್ ಮೈನಸ್ ಟೂ ಬೈ ಎಸ್, ಎನ್ ಮೈನಸ್ ತ್ರೀ ಬೈ ಎಸ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಕೊನೆಗೆ ಯುಲ್ ಗೆಟ್ ಸಿಂಪ್ಲಿ ಇದು ಎನ್ನಿಂದ ಕಡಿಮೆ ಮಾಡ್ತಾ ಬರಬೇಕಲ್ಲ. ಎನ್ ಮೈನಸ್ ಒನ್, ಎನ್ ಮೈನಸ್ ಟು, ಈ ಎನ್ನನ್ನು ರೆಡ್ಯೂಸ್ ಮಾಡಿ ಮಾಡಿ ಎಲ್ಲಿ ಸ್ಟಾಪ್ ಮಾಡ್ತೀರಾ? 1 ಬರುವಾಗ ಸ್ಟಾಪ್ ಆಗಬೇಕು. 1 ಈಸ್ ದ ಲೀಸ್ಟ್ ವ್ಯಾಲ್ಯೂ ಫಾರ್ ಎನ್. 1 2 3 ಎಕ್ಸೆಟ್ರಾ ಎನ್. ಇದು 1 2 3 ಎಕ್ಸೆಟ್ರಾ ಎನ್. ಸೊ ವೆನ್ ಯು ರೀಚ್ 1 ಯು ಹ್ಯಾವ್ ಟು ಸ್ಟಾಪ್. ಡಿನಾಮಿನೇಟರ್ಲಿ ಎಸ್ ಉಂಟು. ಓಕೆ, ಇಲ್ಲಿ ಎಲ್ ಆಫ್ ಇದು ಎನ್ ವ್ಯಾಲ್ಯೂಸ್ ಆಯ್ತಲ್ಲ. ಆಗ ಇದು ನೋಡಿ 1 ವ್ಯಾಲ್ಯೂ ಇರುವಾಗ ಎನ್ ಮೈನಸ್ 1, 2 ಇರುವಾಗ ಎನ್ ಮೈನಸ್ 2, ಆಮೇಲೆ ಎನ್ ಮೈನಸ್ 3. ಇಲ್ಲಿ ಎನ್ತ್ಗೆ ಬರುವಾಗ ಎನ್ ಮೈನಸ್ ಎನ್ ಆಯಿತು. ಎನ್ ಮೈನಸ್ ಎನ್ ಅಂದರೆ 0, ಟಿ ಪವರ್ 0 ಆಯಿತು. ಓಕೆ, ಇಲ್ಲಿ ನೋಡಿ ಎಸ್ 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 ರಿಪೀಟೆಡ್ ಹೌ ಮೆನಿ ಟೈಮ್ಸ್ ಅಂತ. ಎಸ್ ರಿಪೀಟೆಡ್ ಎನ್ ಟೈಮ್ಸ್. ಎಸ್ ರಿಪೀಟೆಡ್ ಎನ್ ಟೈಮ್ಸ್. ಎಸ್ ಪವರ್ ಎನ್. ಇದು ಎಸ್ ಇಂಟು ಎಸ್ ಎನ್ ಟೈಮ್ಸ್ ಎಸ್ ಪವರ್ ಎನ್. ಇದು ನೋಡಿ, ಇದು ಫ್ಯಾಕ್ಟೋರಿಯಲ್ ಎನ್ ಬರುತ್ತೆ. ವಾಟ್ ಈಸ್ 1 ಇಂಟು 2 ಇಂಟು 3 ಅಪ್ ಟು ಎನ್ ಮೈನಸ್ 2 ಇಂಟು ಎನ್ ಮೈನಸ್ 1 ಇಂಟು ಎನ್. Product of n consecutive integers, it is nothing but n factorial. Numerator is n factorial. Denominatorly s into s repeated n times s power n. What is L of t power 0? L of 1 ಆಯಿತು. L of constant, your first example, L of constant is constant by s. L of 100 is 100 by s. What is L of 1? L of 1 is 1 by s. L of 1 is 1 by s. L of k is k by s. Okay, ಇದನ್ನು ಮಲ್ಟಿಪ್ಲೈ ಮಾಡಿ. It's going to be n factorial by s to the power n plus 1. What is this? It is a value of L of t power n. So you are showing that L of t power n is n factorial by s to the power n plus 1. This is what you show here. L of t power, I repeat that. You are showing in this example that L of t power n is equal to n factorial divided by s to the power n plus 1. This is a standard one. Right? This appeared in the examination many times. It's very, very important. Okay, friends. So you have studied the definition of a Laplace transform in the form of an integral, followed by example finding L of constant, L of e power kt, L of e power minus kt. What is L of t? T ಅಂದರೆ t power 1. What is L of t power n ಅಂತ. ಇಲ್ಲಿ ನೋಡಿ, ಇದು t power 1, ಇದು t power n. If you put n equal to 1, you'll get this one. ನೋಡಿ, ಇಲ್ಲಿ n ಗೆ 1 ಕೊಡಿ. You put n equal to 1, this is going to be 1. S power 1 plus 1, s square. You are going to get this case. ಇದು general result. Particular case you can get. If you want to ask a question, what is L of t square? Here n equal to 2. n equal to 2 ಆದರೆ 2 factorial by s to the power 2 plus 1. It is 2 by s cube by the answer. L of t is 1 by s square. L of t square is 2 by s cube. Similarly, L of t cube, t power 4, t power 5, etc. you are able to find with the help of this formula. L of t power n is equal to n factorial by s to the power n plus 1. I think we will take a break. In the first session, this much is sufficient. The definition of Laplace transform, right? It's a linear function
Its definition is in the form of an integral. We should know how to integrate the function. Evaluation of integrals is a job here, main job. The basic requirement for this unit is a sound knowledge of integration, because you have to evaluate the integrals in order to get the Laplace transforms. Okay, so just go through this, study this, right, and make your foundation very strong here. I'm going to send the notes separately for this. I'll send the notes. Okay, the photocopies will be sent to you. You write the notes in your notebook, right, and get ready for the tomorrow's session, sir. Okay, thank you very much.